ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ವೀಡಿಯೋ ಮಾಡೋಣ, ಇಷ್ಟೊಂದು ದಿನ ಆಗಿತ್ತು ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ನನ್ನ ಜೊತೆ ಇನ್ನೂ ಯಾರು ಬರ್ತಾರೆ, ಹೇಗಿರುತ್ತೆ ದೇವಸ್ಥಾನ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಂದಿನಿ ಲೇಔಟ್ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಸೊ ನನ್ನ ತಂಗಿ ಬರಬೇಕು, ಅದಕ್ಕೋಸ್ಕರ ವೆಯ್ಟಿಂಗ್. ಇವಾಗ ನಂದಿನಿ ಲೇಔಟ್ ಬಸ್ ಸ್ಟಾಪ್ ಬರ್ತಾರೆ ಅಂತಿದ್ದಲ್ಲ, ನನ್ನ ತಂಗಿ ಬರ್ತಾ ಇದ್ದಾಳೆ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಅವ್ರು ಬಂದಮೇಲೆ ಹೊರಡೋದು. ಬರ್ತಾ ಇದ್ದಾಳೆ, ಆನ್ ದ ವೇಲಿದ್ದಾಳೆ, ಬರ್ತಾ ಇದ್ದಾಳೆ. ಬಂದಿದ್ದಾಳೆ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನು ಟೆಂಪಲ್ ಹತ್ರ ಬರ್ತೀವಿ. ಯಾವ ದೇವಸ್ಥಾನ ಅಂದರೆ ಬಡ್ಡಿ ಮಕ್ಕಳ ದೇವಸ್ಥಾನ ಬರ್ತಾಯಿದ್ವಿ. ಮಾಡ್ಕೊಂಡಿದ್ದೀನಿ ದೇವಸ್ಥಾನ ವೀಡಿಯೋ ಎಲ್ಲ ತೋರಿಸೋದಕ್ಕಾಗಿದೆ. ಸೊ ಮಂಗಳವಾರ ಗೊತ್ತಿರುತ್ತೆ, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಹೆವಿ ರಶ್ ಇರುತ್ತೆ. ಸೊ ಡೈರೆಕ್ಟ್ ದರ್ಶನಗೆ ಅಂತ ವೆಹಿಕಲ್ ತೊಗೊಂಡು ದರ್ಶನಕ್ಕೆ ಬಂದ್ಬಿಟ್ಟು ಹಾಗೆ ಬಂದು ಅಲ್ಲಿ ಹಂಗೆ ಫಿಶೆಲ್ಲ ಇರ್ತಾರೆ, ಫಿಶ್ ಟ್ಯಾಂಕ್. ಸೊ ಅದನ್ನು ಎಷ್ಟೊಂದು ಜನ ಇದ್ದಾರೆ, ವೆಯ್ಟಿಂಗ್. ನಮ್ಮ ಪಾಪನೂ ಕೂಡ ಯಾರ್ಯಾರೆಲ್ಲ ಬಂದಿದ್ರು ನೋಡಿ, ಆಲ್ಮೋಸ್ಟ್ ಎಷ್ಟೋ ಜನ ಬಂದೋಗಿರೋದೆಲ್ಲ ಫೋಟೋ ಇತ್ತು. ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಇಲ್ಲಿ ನನ್ನ ಮಗ ನೋಡಿ ನಿದ್ದೆ ಆಗಿಲ್ಲ, ಅರ್ಧಂಬರ್ಧ ನಿದ್ದೆ. ಸೂರ್ಯ ಬೆಳಕು ಚೆನ್ನಾಗಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಕೂತಿದ್ದೀವಿ. ಯಪ್ಪ ನನ್ನ ಮಗ ದರ್ಶನ ಎಲ್ಲ ಆಗಿ ಎದುರುಗಡೆ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಾ ಯಾಕನ ಅಲ್ಲೊಂದು ದೇವಸ್ಥಾನ ಇದೆ. ಸೊ ಯಾವ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ. ನಾನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇ ಬಿಡಬೇಕಾ? ಚೆನ್ನಾಗಿ ಚಪ್ಪಲಿ ನೋಡೋಣ. ಅಲ್ಲಿ ಟೆಂಪಲ್ ಹೇಗಿದೆ ನೋಡೋಣ. ಇದೆ ಫಸ್ಟ್ ಟೈಮ್ ಹೋಗ್ತಿರೋದು. ಈ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಆಪೋಸಿಟೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ನನ್ನ ತಂಗಿ ನಮ್ಮ ಪಾಪು ನಿಂತ್ಕೊಂಡಿದ್ದಾಳೆ ನೋಡಿ. ಹೆಂಗಿದೆ ಕ್ರೌಡು ಸಿಕ್ಕಾಪಟ್ಟೆ ಇತ್ತು, ಆದರೂ ಒಂಥರ ಗುಡ್ ವೈಬ್, ಚೆನ್ನಾಗಿರುತ್ತೆ ದೇವಸ್ಥಾನ. ಇಲ್ಲಿಗೆ ಬಂದರೆ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಏನೇ ಥರ ಖುಷಿ. ಇಲ್ಲೇ ಬಿಡ್ಬೋದಿತ್ತು ಚಪ್ಪಲಿನ, ಅಲ್ಲೇ ಬಿಟ್ಬೋದಿತ್ತು. ಈ ದೇವಸ್ಥಾನದೊಳಗಡೆ ನಾವು ಮಾತ್ರ ಎಂಟ್ರಿ, ಮೊಬೈಲ್ ಮಾತ್ರ ಎಂಟ್ರಿ ಇರಲಿಲ್ಲ. ಸೊ ಹಾಗಾಗಿ ಆ ವಿಡಿಯೋನ ಅಲ್ಲೇ ನಾವು ಸ್ಟಾಪ್ ಮಾಡಿ ಹಾಗೆ ದರ್ಶನ ಮುಗಿಸ್ಕೊಂಡು ಕೇರ್ ಮಾರ್ಕೆಟಿಗೆ ಬಂದ್ವಿ. ಸೊ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಗೊತ್ತಲ್ಲ, ಇನ್ನಾದರೂ ತೊಗೋಬೇಕು ಅಂತ ಪುಲಾವರ್ ತೊಗೊಂಡ್ವಿ. ಇದೆಲ್ಲ 200, ಇದೆಲ್ಲ 100 rupees. ಪರ್ಚೇಸ್ ಮಾಡಿಕೊಂಡು ನೆಲಮಂಗಲ ಬಸ್ಸಲ್ಲಿ ಡೈರೆಕ್ಟಾಗಿ ಸೀದಾ ಮಾರ್ಕೆಟ್ ಬಂದು ಉಳಿದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ. ಬಂದ ತಕ್ಷಣ ಟಯರ್ಡಾಗಿತ್ತು. ಸೊ ಮಲ್ಕೊಂಡ್ವಿ. ಯಾಕಂದರೆ ಗಾಡೀಲಿ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು, ಟ್ರಾಫಿಕ್ಕಿಂದ ಬಂದಿದ್ದು, ಮಾರ್ಕೆಟಿಂದ ಮಕ್ಳಿಗೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಬಂದ ತಕ್ಷಣ ಒಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಂಡು ರೆಸ್ಟ್ ತೊಗೊಂಡು ಸೊ ವೀಡಿಯೋ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ಇದ್ದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊತೀನಿ, ವ್ಯೂಸ್ ಬೇರೆ ಹೋಗ್ತಾ ಇಲ್ವಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಬೇಜಾರಾಗ್ತಿದೆ. ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂದರೆ ಏನು ಟಾಪಿಕ್ಕು ಸಿಗ್ತಾಯಿಲ್ಲ. ನನ್ನ ಮಗನೀಗ ಈ ತರಲೇನ ಹಿಡ್ಕೊಂಡು ನಾನು ಏನು ವೀಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಹೋಗ್ಬೇಕಾದ್ರೇ ಎಲ್ಲ ವೀಡಿಯೋ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್ ಮಾಡಲ್ಲಿ ಹೂ ಮಾಡೋರಿಗೆ ಹೂ